ಎಸ್ ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ವಿಮೆ ಹೆಸರಿನಲ್ಲಿ ಸರ್ಕಾರಕ್ಕೆ ಟೋಪಿ ಹಾಕಿದಂತಹ ಖದೀಮರ ವಿಚಾರ. ಪಾಲಿಸಿ ಪಂಗನಾಮ ಆಗಿದೆ. ಬೆಳೆ ಪರಿಹಾರದ ಹೆಸರಿನಲ್ಲಿ ಸರ್ಕಾರಕ್ಕೆ ಕಳ್ಳರಿಂದ ಮೋಸ ಆಗಿದೆ. ವಿಮೆ ಹೆಸರಿನಲ್ಲಿ ಸರ್ಕಾರಕ್ಕೆ ಟೋಪಿ ಹಾಕಿದ್ದಾರೆ ಖದೀಮರು. ಸರ್ಕಾರಿ ಜಮೀನಿಗೆ ವಿಮೆ ಮಾಡಿಸಿ ಹಣ ಪಡೆದಂತಹ ಕಳ್ಳರು. ಕೊಪ್ಪಳದ ಯಲಬುರ್ಗಾದ ಇನ್ಶೂರೆನ್ಸ್ ಕಂಪನಿಗೆ ದೋಖ. ಪಾಳು ಬಿದ್ದ ಭೂಮಿಗೆ ರೈತರ ಜಮೀನು ಅಂತ ವಿಮೆ ಕಟ್ಟಿದ್ರು. 150 ಎಕರೆ ಸರ್ಕಾರಿ ಜಮೀನಿಗೆ ವಿಮೆ ಮಾಡಿಸಿದಂತಹ ಆರೋಪಿಗಳು ಶಿವಾನಂದ ಕಂಬಳಿ, ಮಲ್ಲಯ್ಯ ಹಿರೇಮಠ, ಶರಣಯ್ಯ ಅವರಿಂದ ದೋಖ ಆಗಿದೆ. 1 ಎಕರೆಗೆ 15,000ದಷ್ಟು ವಿಮೆ ಕ್ಲೇಮ್ ಮಾಡಿಕೊಂಡ ಖದೀಮರು 1.5 ಕೋಟಿಯಷ್ಟು ಹಣ ಲಪ್ಟಾಯಿಸಿದ್ದಾರಂತೆ ಆರೋಪಿಗಳು. ಅಕ್ರಮಕ್ಕೆ ಸಾಥ್ ನೀಡಿದ್ರ ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು, ಕೃಷಿ ಅಧಿಕಾರಿ ಇರ್ಬೋದು, ಇನ್ಶೂರೆನ್ಸ್ ಅಧಿಕಾರಿಗಳು, ಇವರ ಕುಮ್ಮಕ್ಕು ಕೂಡ ಇತ್ತ. ಇವರು ಕೂಡ ಅವರಿಗೆ ಸಾಥ್ ನೀಡಿದ್ರ. ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿಯಿಂದ ಕಳ್ಳರು ಹಣ ಪಡೆದಿದ್ದಾರೆ. ಪಾಳು ಬಿದ್ದ ಭೂಮಿಯಲ್ಲಿ ಮೆಕ್ಕೆಜೋಳ, ಗೋಧಿ ಬೆಳೆಯನ್ನ ತೋರಿಸಿ ಕ್ಲೇಮ್ ಮಾಡಿದ್ದಾರೆ. 1 ಎಕರೆಗೆ 15,000ದಷ್ಟು ವಿಮೆಯನ್ನ ಕ್ಲೇಮ್ ಮಾಡಿಕೊಂಡಿದ್ದಾರೆ ಖದೀಮರು. ವಿಮೆ ಖದೀಮರ ವಿರುದ್ಧ ಕುಡಗುಂಟಿ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ ಈ ಅಕ್ರಮದಲ್ಲಿ ಹಲವು ಅಧಿಕಾರಿಗಳು ಭಾಗಿಯಾಗಿರೋದ್ರ ಬಗ್ಗೆ ಪೊಲೀಸರು ಈ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಮ್ಮೂರಾಗೂ ಈಗ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಇದು ಸರ್. ಇದು ಸುಮಾರು 2000 ನನ್ನ ಅನಿಸಿಕೆ ಪ್ರಕಾರ 19ರಿಂದ ಇಲ್ಲಿವರೆಗೆ ಸ್ಟಾರ್ಟ್ ಆಗಿದೆ ಸರ್. ಆಯ್ತಲ್ಲ ಸರ್. ಇದು ಯಾವ ರೀತಿ ಅಂದ್ರೆ, ಈಗ ನಾನು ರೈತ ಸರ್, ನಾನು ಸಾಗುವಳಿ ಮಾಡ್ತಾಯಿದ್ದೀನಿ ಜಮೀನು. ನನ್ನ ಜಮೀನನ್ನು ನಾನು ತುಂಬದೇ ಇದ್ದ ಪಕ್ಷದಲ್ಲಿ ನಾನು ತುಂಬಿರೋ ಬಿಟ್ಬಿಟ್ಟಿರ್ತೀನಿ ಸರ್. ನನ್ನ ಹತ್ರ ಆರ್ಥಿಕ ವ್ಯವಸ್ಥೆ ಆಗಲಿ, ನನ್ನ ಹತ್ರ ದುಡ್ಡು ಇರಲಾರದು ಇದು ಸಂದರ್ಭದಲ್ಲಿ ನಾನು ತುಂಬೋದು ಬಿಟ್ಟಿರ್ತೀನಿ ಸರ್. ಇವರು ನಾಳೆ ಅಂತ ಲಾಸ್ಟ್ ಡೇಟ್ ಇದ್ದಾಗ ಇವತ್ತಿನಿಂದ ನೈಟ್ ತುಂಬಿಬಿಡೋದು, ನಮ್ಮ ಪಾಣಿ ತುಂಬಿಬಿಡೋದು. ತುಂಬಿ ತಮ್ಮ ಅಕೌಂಟ್ ನಂಬರು, ತಮ್ಮ ಆಧಾರ್ ಕಾರ್ಡ್ ಎಲ್ಲ ಅವ್ರದ್ದೇ ಮಾಡಿಬಿಡೋದು. ನಮ್ಮೂರಾಗಲ್ಲಿ ಸುಮಾರು 12 ಎಕರೆ ಸರ್ಕಾರಿ ಜಮೀನಿದೆ ಸರ್. ಅದು ಗಾಯರಾಣ ಅಂತಲೇ ಇದೆ, ರಾಜ್ಯಪಾಲರ ಹೆಸರಲ್ಲೇ ಇದೆ. ಅಂಥ ಜಮೀನನ್ನು ಇವರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಡಿಸಿ ಅದನ್ನ ಅಮೌಂಟ್ ಕ್ಲೇಮ್ ಮಾಡ್ಕೊಂಡ್ರು ಸರ್. ತನಿಖೆ ಮಾಡ್ಬೇಕು ಸರ್. ಸೂಕ್ತವಾದ ರೈತರಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ಯಾರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಶಿಲ್ಗಾರ್ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಸರ್ಕಾರಿ ಜಮೀನಿಗೆ ವಿಮೆ ಮಾಡಿಸಿ ಅದಕ್ಕೆ ಹಣವನ್ನ ಕ್ಲೇಮ್ ಮಾಡಿದ್ದಾರೆ. ಹಾಗಾದ್ರೆ ಇದಕ್ಕೆ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇಷ್ಟು ದೊಡ್ಡ ಹಗರಣ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಈಗ ಆ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾವಾಗಿನಿಂದ ಈ ರೀತಿಯಾದಂತಹ ಮೋಸದಾಟ ಆಡ್ತಾ ಇದ್ರಂತೆ, ಹೇಗೆ ಬಯಲಾಯ್ತು? ಖಂಡಿತ ಅದು ಶ್ವೇತಾ, ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಒಂದು ರೈತರಿಗೆ ಅನುಕೂಲವಾಗ್ಲಿ ಅನ್ನೋ ನಿಟ್ಟಿನಲ್ಲಿ 2015ರಿಂದ ಏನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದ್ರು. ಇದರ ಒಂದು ಪ್ರಮುಖವಾದ ಒಂದು ಉದ್ದೇಶ ಅಂತ ಹೇಳಿದ್ರೆ, ರೈತರಿಗೆ ಪ್ರತಿ ವರ್ಷವೂ ಕೂಡ ಏನು ಅಂದ್ರೆ ಅದು ನೈಸರ್ಗಿಕ ವಿಕೋಪಗಳಿಂದಾಗ್ಲಿ ಅಥವಾ ಬರಗಾಲ ಬೀಳಲಿ, ಈ ಸಂದರ್ಭದಲ್ಲಿ ರೈತರಿಗೆ ನಾವು ಪರಿಹಾರ ಕೊಡುವ ಬದಲು ಒಂದು ಫಸಲ್ ಬಿಮಾ ಯೋಜನೆಯ ಮೂಲಕ ರೈತರು ವಿಮೆಯನ್ನು ತುಂಬಿ ಆ ಮೂಲಕ ರೈತರಿಗೆ ಹಣವನ್ನು ಕೊಡುವಂತ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇತ್ತು. ಆದ್ರೆ ಈ ಒಂದು ಯೋಜನೆಯನ್ನ ರೈತರಿಗೆ ತಲುಪಿಸುವ ಬದಲಾಗಿ ಒಂದಿಷ್ಟು ಜನ ಏಜೆಂಟ್ಗಳು ಇದೀಗ ಹಣವನ್ನು ಲಪ್ಟಾಯಿಸಿದ್ರು. ಇದೀಗ ಕೊಪ್ಪಳ ಜಿಲ್ಲೆಯ ಏನು ಕುಕ್ನೂರು ತಾಲೂಕಿನ ಕುಡಗುಂಟಿ ಗ್ರಾಮದಲ್ಲಿ ಇದೀಗ ಸ್ಪಷ್ಟವಾಗಿ ಗೋಚರವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದಿಷ್ಟು ಜನ ಏಜೆಂಟ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರಿ ಜಮೀನನ್ನ ಜೊತೆಗೆ ಗಾಯರಾಣ ಜಮೀನನ್ನ ಜೊತೆಗೆ ಪಾಳು ಬಿದ್ದ ಭೂಮಿಯನ್ನ ಟಾರ್ಗೆಟ್ ಮಾಡಿಕೊಂಡು ಆ ಒಂದು ಭೂಮಿಯಿಂದ ಇದೀಗ ಅವರು ಇನ್ಸೂರೆನ್ಸ್ ಅನ್ನ ಕ್ಲೇಮ್ ಮಾಡ್ಕೊಂಡು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಪ್ರಮುಖವಾಗಿ ಕುಡಗುಂಟಿ ಗ್ರಾಮದ ಸರ್ವೆ ನಂಬರ್ 83ರ ಒಂದು ಗಾಯರಾಣ ಜಾಗ ಇದೆ. ಈ ಒಂದು ಗಾಯರಾಣ ಜಾಗ 11 ಎಕರೆ 30 ಗುಂಟೆ ಇರತಕ್ಕಂಥದ್ದು ಒಂದು ಜಮೀನಲ್ಲಿ. ಆ ಜಮೀನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬೆಳೆಯನ್ನು ಕೂಡ ಬೆಳೆಯೋದಿಲ್ಲ. ಅಂತ ಒಂದು ಜಮೀನಿಗೆ ಏನು ಇನ್ಸೂರೆನ್ಸ್ ಅನ್ನ ಇದೀಗ ಕ್ಲೇಮ್ ಮಾಡ್ಕೊಂಡಿರ್ತಕ್ಕಂಥದ್ದು ಸುಮಾರು 100 ಇದೇ ರೀತಿಯಾಗಿ ಅಂದ್ರೆ ರೈತರ ಪಟ್ಟಾ ಭೂಮಿ ಆಗಿರ್ಬೋದು, ಸರ್ಕಾರಿ ಜಮೀನು ಆಗಿರ್ಬೋದು, ಜೊತೆಗೆ ಪಾಳು ಬಿದ್ದ ಭೂಮಿ ಆಗಿರ್ಬೋದು. ಹೀಗೆ ಇಂಥ ವಿವಿಧ ಹಂತದ ಭೂಮಿಗಳಲ್ಲಿ ಇದೀಗ 150ಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಇದೀಗ ಮೋಸ ಮಾಡುವ ಮೂಲಕ 1.5 ಕೋಟಿಯಷ್ಟು ಹಣವನ್ನ ಇದೀಗ ಏನು ಏಜೆಂಟ್ರು ಅದನ್ನ ಲಪಟಾಯಿಸತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಗ್ರಾಮಸ್ಥರು ಆರೋಪ ಮಾಡೋದೇನಂತ ಹೇಳಿದ್ರೆ, ಶಿವಾನಂದ್ ಕಂಬಳಿ ಅನ್ನುವ CSA ಸೆಂಟರ್ನ ಆಗಿರ್ಬೋದು, CSA ಸೆಂಟರ್ನ ಮಾಲೀಕನೊಬ್ನು, ಮತ್ತೊಂದ್ ಕಡೆ ಶರಣಯ್ಯ ಅಂತೇಳಿ, ಮತ್ತೊಬ್ಬ ಮಲ್ಲಯ್ಯ ಅಂತೇಳಿ, ಈಗ ಇವರು ಮೂವರು ಕೂಡ ತಮ್ಮ ಖಾತೆಗಳಿಗೆ ಹಣವನ್ನ ಅವರೀಗ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ 1.5 ಕೋಟಿಯಷ್ಟು ಹಣವನ್ನ ಇದೀಗ ಅವರು ವರ್ಗಾವಣೆ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ದೊಡ್ಡೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.